ಅತ್ಯಂತ ದುಃಖದ ವಿಚಾರ. ಏನು ಸರ್ಕಾರ ಚುನಾವಣಾ ಆಯೋಗ ಈ ಕೆಲಸ SIR ಅನ್ನು ಪ್ರಾರಂಭ ಮಾಡಿದ 3-4 ದಿನದಿಂದ ಅದಕ್ಕೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. 30 ದಿನದಲ್ಲಿ ಮಾಡಬೇಕಾಗಿದ್ದ ಕೆಲಸವನ್ನು 3 ದಿನದಲ್ಲಿ ಮಾಡಿ ಮುಗಿಸೋವಷ್ಟು ಒತ್ತಡ ಇವತ್ತು ಮೇಲಧಿಕಾರಿಗಳು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಸಹೋದ್ಯೋಗಿ ಬದುಕಿ ಬಾಳಬೇಕಾಗಿದ್ದಂತಹ ಭುವನ ಇವತ್ತು ಇವರ ಒತ್ತಡಕ್ಕೆ ಬೆಳಗ್ಗೆ 6:15 ಏನು ಇಲ್ಲಿನ ತಹಸೀಲ್ದಾರ್ ಅವರು, ತುಮಕೂರಿನ ತಹಸೀಲ್ದಾರ್ ಅವರು, ನೀವು 6:15 ಬರದೇ ಇದ್ದರೆ ನಿಮ್ಮಲ್ಲಿ ನಾನು ಕ್ರಮ ಮಾಡಿಬಿಡ್ತೀನಿ, ನಿಮಗೆ AC ಅವರಿಗೆ ವರದಿ ಮಾಡ್ತೀನಿ, DC ಅವರಿಗೆ ವರದಿ ಮಾಡ್ತೀನಿ ಅಂತ ಹೇಳಿ ಒತ್ತಡ ಹಾಕಿದ್ದ ಪರಿಣಾಮವಾಗಿ ಆಕೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿದ್ಲೋ ಗೊತ್ತಿಲ್ಲ. ಬೆಳಗ್ಗೆ ಅವಳ ಊರಿಂದ ಇಲ್ಲಿಗೆ ಬಂದು ಇಲ್ಲಿಂದ ವೆಹಿಕಲಲ್ಲಿ ಹೋಗಬೇಕಾದ್ರೆ ಇವತ್ತು ಹಿಟ್ ಆ್ಯಂಡ್ ರನ್ ಆಗಿ ಅವಳ ಪ್ರಾಣನ ಕಳ್ಕೊಂಡು ಬೆಳಗ್ಗಿಂದ ಏನು ನಾಟಕ ನಡೆದಿದೆ ಅಂತ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಸಂಜೆಗೆ ಅವಳ ಪ್ರಾಣ ಹೋಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ಇಲ್ಲಿ ಪ್ರತಿಭಟನೆಗೆ ಕೂತಿದ್ದಂತಹ ಇಷ್ಟು ಜನರಿಗೆ ಇಲ್ಲಿನ ಜಿಲ್ಲಾಡಳಿತ ಕನಿಷ್ಠ ಪಕ್ಷ ಆಕೆ ಮುಖ ತೋರಿಸೋದಕ್ಕೂ ಕೂಡ ಒಂದು ಕನಿಕರ ತೋರಿಸದೇ ಇರೋದು ಅತ್ಯಂತ ಖಂಡನೀಯ. ಇವ್ರು ಯಾರು ಕೂಡ ಮಾನವೀಯತೆ ಇರ್ತಕ್ಕಂತಹ ಅಧಿಕಾರಿಗಳಲ್ಲ. ಆಕೆಯ ಸಾವಿಗೂ ಕಾರಣ ಆಗಿರ್ತಕ್ಕಂಥದ್ದು ಇವ್ರ ಒತ್ತಡನೇ. ಆಕೆ ಸಾವನ್ನ ಕಂಡ ನಂತರದಲ್ಲೂ ಕೂಡ ಆಕೆಯ ಒಂದು ಅಂತಿಮ ದರ್ಶನಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾರ್ದೆ ಅವರು ನಿಷ್ಕರುಣರಾಗಿ ನಡ್ಕೊಂಡಿದ್ದಾರೆ, ಅಮಾನವೀಯತೆಯಿಂದ ನಡ್ಕೊಂಡಿದ್ದಾರೆ. ಅದನ್ನು ಇವತ್ತು ಎಲ್ಲ ನೌಕರರ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಆಕೆಯ ಸಾವಿಗೆ ಕಾರಣ ಆಗಿದೆ. ಹಾಗೆಯೇ ಆ ನಂತರದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಮಾನವೀಯತೆ ಇಲ್ಲದೆ ನಡ್ಕೊಂಡಿದ್ದಾರೆ. ನಂತರದಲ್ಲಿ ಇಲ್ಲಿನ ಸ್ಥಳೀಯ ಬೇರೆ ಬೇರೆ ಶಾಸಕರ ಸಹಾಯದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಈ ರೀತಿ 100 ಜನ ಅವರ ಸಹೋದ್ಯೋಗಿಗಳು ಅವರ ಅಂತಿಮ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ಹೋಗ್ತಾ ಇದ್ದಂತಹ ಬಾಡಿಯನ್ನು ವಾಪಸ್ ಕಳಿಸ್ಕೊಟ್ಟು ಆಸ್ಪತ್ರೆಯಲ್ಲಿ ಅದಕ್ಕೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ವಾತಾವರಣದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಅದೇ ಸಂದರ್ಭದಲ್ಲಿ ಇಷ್ಟು ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ದಯಮಾಡಿ ಕ್ರಮ ಆಗಲೇಬೇಕು. ಯಾವ ರಾಜ್ಯ ಚುನಾವಣಾ ಆಯೋಗ, ಯಾವ ಕೇಂದ್ರ ಚುನಾವಣಾ ಆಯೋಗ 6:15 SIR ಮಾಡಬೇಕು ಅಂತ ಆದೇಶ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಕೊಡಬೇಕು. ಹಾಗಾಗಿ ಇವತ್ತು ಈ ಕ್ಷಣದಿಂದ ತಾವು ದಯಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ನಾಳೆ ತಮ್ಮ ಜಿಲ್ಲಾ ಸಂಘದ ಸಭೆಯನ್ನು ನಿಮ್ಮ ಜಿಲ್ಲಾಧ್ಯಕ್ಷರು, ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು, ನಾವು ರಾಜ್ಯ ಸಂಘದವರು ಸೇರಿ ನಾಳೆ ವರ್ಚುವಲ್ ಮೀಟ್ ಮುಖಾಂತರ ನಾಳೆ ಮಾಡ್ತೀವಿ. ಮಾಡಿ ನಾವು ಸೋಮವಾರ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಸಭೆ ಮಾಡಿ ನಾವು ತೀರ್ಮಾನ ಮಾಡುವಂಥ ಕೆಲಸ ಮಾಡೋಣ. ಆಕೆ ಸಾವಿಗೆ ಕಾರಣ ಆಗಿರೋರ ಮೇಲೆ ಸರ್ಕಾರ 100ಕ್ಕೆ 100% ಅವರು ಕ್ರಮ ತೆಗೆದುಕೊಳ್ಳಲೇಬೇಕು. ಆಕೆ ಸಾವಿಗೆ ನೇರವಾಗಿ ಕಾರಣ ತಹಸೀಲ್ದಾರ್ ಅವರು ಹಾಕಿರ್ತಕ್ಕಂಥ ಸಂದೇಶನೂ ಇದೆ. 6:15 ನೀವು ಹೋಗಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀನಿ ಅಂತ ಮಾತಾಡಿರ್ತಕ್ಕಂಥ ಆಡಿಯೋ ತಮ್ಮೆಲ್ಲರ ಹತ್ರಕ್ಕೂ ಇದೆ. ಅವರ ಒತ್ತಡ ಆಕೆ ಸಾವಿಗೆ ಕಾರಣ ಆಗಿದೆ. ಹಾಗಾಗಿ ಈ ಘಟನೆ ಮತ್ತೆ ಮರುಕಳಿಸಬಾರ್ದು. ಈ ಸಾವಿಗೆ ನ್ಯಾಯ ಸಿಗಲೇಬೇಕು. ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತೇಳಿ ಹೇಳ್ತಾ, ಇವತ್ತು ಇಲ್ಲಿ ಏನು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಯನ್ನು ನಾವಿಲ್ಲಿ ಕೈ ಬಿಡುವಂಥ ನಿರ್ಧಾರ ಈಗ ಮಾಡಿದ್ದೀವಿ. ಸೋಮವಾರ ಬೆಳಗ್ಗೆಯಿಂದ ನಮ್ಮ ಹೋರಾಟ ಏನು ಮಾಡಬೇಕು ಅನ್ನೋದನ್ನು ನಾಳೆ ಸೋಮವಾರ ಬೆಳಗ್ಗೆಯಿಂದ ನಾವು ಮಾಡಬೇಕಾಗಿರೋ ಹೋರಾಟವನ್ನು ಎಲ್ಲರೂ ಸೇರಿ ನಾಳೆ ತೀರ್ಮಾನ ಮಾಡಿ ನಾವು ಮಾಡೋಣ. ಅದನ್ನು ಖಂಡಿತವಾಗ್ಲೂ ಮುಂದುವರ್ಸೋಣ. ಈ ದಿನ ಈ ಪ್ರತಿಭಟನೆಗೆ ಮತ್ತೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ಅವರ ಅಂತಿಮ ದರ್ಶನ ಮಾಡೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಹೋಗಿ ಅದಕ್ಕೆ ಅನುಮತಿ ಪಡಿಬೇಕಾದಂತಹ ಸಂದರ್ಭದಲ್ಲೂ ನಮ್ಮ ಜೊತೆಗೆ ನಿಂತು ಇಷ್ಟೊತ್ತು ಕೂಡ ಆರಕ್ಷಕ ಇಲಾಖೆಯವರು ನಮಗೆ ರಕ್ಷಣೆ ಒದಗಿಸಿದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ನಾನು ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೇಳ್ತಾ, ಹಾಗೆ ಇಲ್ಲೇನು ಅನ್ಯಾಯ ನಡೆದಿದೆ ಇವತ್ತು ಅದಕ್ಕೆ ಮಾಧ್ಯಮದವ್ರ ಸಹಿತ ಪ್ರತಿಯೊಂದೂ ಕೂಡ ನಾವೆಲ್ಲರೂ ಅದನ್ನು ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿ ಇಲ್ಲಿ ನನ್ನ ಸಹೋದ್ಯೋಗಿ ಮೇಲೆ ನಡೆದಂತಹ ಆಕೆಯ ಅನ್ಯಾಯದ ಸಾವಿನ ಬಗ್ಗೆ ತಾವೆಲ್ಲರೂ ಬೆಳಕು ಚೆಲ್ಲಿದ್ದೀರಾ. ಮಾಧ್ಯಮದವ್ರಿಗೂ ನಾನು ಸಹಕಾರವನ್ನು ಕೊಟ್ಟಿದ್ದಕ್ಕೆ ಹಾಗೆ MLA ಸಾಹೇಬರು ಸುರೇಶ್ ಗೌಡರು ಮತ್ತು ಜ್ಯೋತಿ ಗಣೇಶ್ ಅವರು ಹಾಗೆಯೇ ಸುರೇಶ್ ಬಾಬು ಅವರು 3 ಜನ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಕೂಡ ಅವರು ಸಂಪರ್ಕ ಸಾಧಿಸಿ
ಇಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ, ಇದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತೇಳಿ ಒಂದು ಸಂಪರ್ಕ ಸಾಧಿಸಿ ಇದಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸೋಮವಾರ ಈ ಹೋರಾಟದಲ್ಲಿ ಇವತ್ತು ಏನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇರ್ಬೋದು, ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು, PDOs ಅಸೋಸಿಯೇಷನ್ ಮತ್ತು ಶಿಕ್ಷಕರ ಸಂಘದವರು ಎಲ್ಲರೂ ಇವತ್ತು ನಮಗಾದಂತಹ ನೋವು ಎಲ್ರಿಗೂ ಆಗಿರ್ಬೋದು ಅಂಥೇಳಿ ಎಲ್ಲರೂ ಕೂಡ ಎಲ್ಲ ಇಲಾಖೆಯ ವೃಂದ ಸಂಘದವರು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರನ ಸ್ಮರಿಸ್ತಾ ಸೋಮವಾರ ಈ ಘಟನೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧದ ಹೋರಾಟನ ಸಂಘದಿಂದ ಖಂಡಿತವಾಗ್ಲೂ ಮಾಡ್ತೀವಿ, ಇದನ್ನು ಮುಂದುವರಿಸ್ತೀವಿ. ಎಲ್ರಿಗೂ ಧನ್ಯವಾದ.